ಹೌದು. ಪ್ರಪ್ರಥಮದಲ್ಲಿ ಹೌದಾ? ಯಾವನನ್ನ ಆರಾಧ್ಯ ದೇವರಾಗಿರ್ತಕ್ಕಂಥ ಯಾರಿಪ್ಪ? ಜಗದ್ಗುರು ರೇವಣ ಸಿದ್ದೇಶ್ವರ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಜಗದ್ಗುರುವಿನ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ? ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬಾರಾಮಧ್ಯ ಗೌಡರ ಮಗನಿಗೆ ಗುರುವನಾಗಿ ಸೀಗಿ ಸಿಂಕಾಸುರನ ಹೊಡೆದು ಬಾಗಿ ಬಂಕಾಸುರನ ಹೊಡೆದು ಗಜಲಿಂಬಿ ಗಜಾಸುರನ ಹೊಡೆದು ದೈತ ಕ್ವಾನೇಶ್ವರನ ಹೊಡೆದು ಕ್ವಾನಗನೂರು ಮಠ ಕರೆಸಿದೆ ಎಂಬ ಕಲಿಯುಗದ ಜನಕ ಕರೆ ದೇವರಾಗಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ? ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಅಂದ್ರೆ ಈಗ ನೂತನ ಚರ್ಚಾನ ತಾಲೂಕ ಆಗ್ಯದಲ್ರಿಪ್ಪ? ಶಿರಾಡೋಣ ಸೀಗಿ ಮಠದಲ್ಲಿ ವಾಸಗೈದಿರ್ತಕ್ಕಂಥ ಸಿದ್ಧ ಬೀರಣ್ಣ ದೇವರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಬೀರ ದೇವರ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಇವರ್ಯಾರಿಪ್ಪ? ಸೊಲ್ಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಿಜಂತಿ ಗ್ರಾಮದಲ್ಲಿ ನೆನೆದು ಹಾಲು ಮತಕ್ಕೆ ನೆಲೆಯಾಗಿ ನಿಂತು ಹಾಲು ಮತವನ್ನೇ ಮೂಲ ಮತವನ್ನೇ ಮೇಲ ಮತ ಹಿಂಗ ಮುಗಿಲತ್ತರಕ್ಕೆ ಬೆಳೆಸಿ ಕಾಡಿದ ಗುರುವಿಗೆ ಬೇಡಿಲನ್ನು ತಂದು ಕೊಟ್ಟು ಎಂಜಲ ಇಲ್ಲದ ಗಂಜಿ ಹುಲಿ ಹಾಲವನ್ನ ಗುರುವಿಗೆ ಉಣಿಸಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ? ಮುತ್ಯ ಮಾಲಿಂಗರಾಯರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಈ ಒಂದು ಜಾತ್ರೆಗೆ ಕಾರ್ಯಕರ್ತರಾಗಿರ್ತಕ್ಕಂಥ ಭಕ್ತರ ಭವಬಂಧನ ಒಡೆದೋಡಿಸಿ ಜ್ಞಾನದ ಹಾದಿಯನ್ನು ತಂದು ನೆಮ್ಮದಿಯನ್ನು ನೆಲೆಗೊಳಿಸಿ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ದಿವ್ಯ ಕ್ಷೇತ್ರ ದರೆಯ ಕ್ಷೇತ್ರ ಹೌದು ಯಾವ ಭಾಗ್ಯದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ಅಂಕಲಗುಡಿ ಕ್ಷೇತ್ರ ಹೌದಲ್ರಿಪ್ಪ? ಬರೇ ಅಂಕಲಗುಡಿ ಅಲ್ಲ, ಮತ್ತೆ ಅಂಕಲಗುಡಿರಿಪ್ಪ? ಅಂಕಲಗುಡಿ ಕ್ಷೇತ್ರ ಎಲ್ಲರ ತಾಯಿ ಮುಖ್ಯ ಕಳಸಗಾರ್ತಿಯಾಗಿರ್ತಕ್ಕಂಥ ಜಾಲಮ್ಮ ತಾಯಿಯ ಪವಿತ್ರ ಪಾದಗಳನ್ನು ಸುಧಾ ಎನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ತೊದಲಬಗಿ ಮಡ್ಡಿ ಸಿದ್ದೇಶ್ವರ ಮುತ್ತರವನ ಪಾದಕ್ಕೂ ಕೂಡ ಪಡಮಟ್ಟು ಇಲ್ಲಿ ಕೂಡತಕ್ಕಂಥ ಅಕ್ಕ ತಂಗಿರಿಗೂ ಅಣ್ಣ ತಮ್ಮಂದರಿಗೂ ಜ್ಞಾನ ಪಂಡಿತರಿಗೂ ವೇದಮೂರ್ತಿ ಜಟಮಠ ನೆರೆಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಕಾಶಿಲಿಂಗೇಶ್ವರ ಸಂಘದಿಂದ ಶರಣಾರ್ಥಿಗಳು. ಯೂಟ್ಯೂಬ್ ಅವ್ರಿಗೆ ಯಾಕೆ ಹೇಳದಲ್ರಿ? ಯೂಟ್ಯೂಬ್ ಅವ್ರಿಗೆ ಮುಂದೆ ಹೇಳ್ತೀನಿಲ್ಲ ಗೌಡಿ ಐತ್ರಿ, ಇನ್ನ ಬಿಟ್ಟರ್ತಳ ಐತ್ರಿ. ವಿಶೇಷವಾಗಿ ಏನ್ರಿಪ್ಪ? ವಿಶೇಷವಾಗಿ ನಿಮ್ಮ ಎಲ್ಲರ ಪ್ರೀತಿಗೆ ಪಾತ್ರಧಾರಿಗಳು ಕಾರ್ಯಕ್ರಮದ ರುವಾರಿಗಳು ಪುಣ್ಯಾತ್ಮರೇ, ನಿಮ್ಮೆಲ್ಲರಿಗೂ ಒಂದ್ ಮಾತು ಹೇಳೋದದ. ಏನ್ರಿಪ್ಪ? ನಮ್ಮ ಸೈಡ್ದಾಗ ವಾದಿವ್ ಅಂದ್ರ ಮಾತಿನ ಮುತ್ತತ್ತು ಯಾರಿಗೆ ಕರೆದಾರ ಕೇಳಿದ್ರ ಯಾರಿಗ್ರಿಪ್ಪ? ಸೋನಿಯಾಳ ಹನುಮಂತ ಗೌಡ್ರಿಗೆ ಕರೆದಾರ. ನಮ್ಮ ಸೈಡ್ ಬಂದ್ರ ಸೋನಿಯಾಳ ಹನುಮಂತ ಗೌಡ್ರಿಗೆ ಮಾತಿನ ಮುತ್ತತ್ತು ಕರೆದಾರ. ಹೌದಲ್ರಿಪ್ಪ? ಈ ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲಾದಾಗಿ ಇನ್ನೊಂದು ಆಧ್ಯಾತ್ಮಿಕ ಜೀವಿ ಮಾತಿನ ಮಲ್ಲ ಯಾರದಾರ ಅಂತ ಕೇಳಿದ್ರ ಅದು ಸತ್ಯಪ್ಪ ಗೌಡ ಹತ್ರ ನಾನು ಬಹಳ ಸವಾಲದ ಕೈ ಎತ್ತಿರ್ತಕ್ಕಂಥ ಮಾತದ ಪುಣ್ಯಾತ್ಮ. ಸತ್ಯಪ್ಪ ಗೌಡರಿಗೆ ಕೂಡ ಅನಂತ ಕೋಟಿ ದೀರ್ಘ ದಂಡ, ಅವ್ರಿಗೆ ಕೂಡ ವಂದನೆಗಳನ್ನ ಹೇಳಿ ಎಲ್ಲ ಈ ಕಲೆಯನ್ನ ನಾಡಿನಾದಂತ ತೋರಿಸ್ತಕ್ಕಂಥ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ನನ್ನ ಪ್ರೀತಿಯ ಅನಂತ ಕೋಟಿ ವಂದನೆಗಳನ್ನ ಹೇಳಿ ನಿಜವಾಗಲು ಏನ್ರಿಪ್ಪ ಬಹಳ ನನಗ ಹಂಡೆ ಹಾಲು ಕುಡದಷ್ಟು ಆನಂದ ಆಗ್ಯದ. ಯಾಕ್ರಿಪ್ಪ? ಮುಂದೆ ಒಂದು 4-5 ಯೂಟ್ಯೂಬ್ ಇಟ್ಟಾರ ಅಂತ ನಿಮ್ಗೆ ಹಂಡೆ ಹಾಲು ಕುಡ್ದಂಗ ಆಯ್ತಾನು. ನಿನಗೇನ ಮುಂದ್ ಮಾತಾಡ್ತೀನಿ, ಸಮಾಧಾನ. ಏನ್ರಿಪ್ಪ? ಅಂಕಲಗುಡಿ ಕ್ಷೇತ್ರದ ಬದಲು ನಾನ್ ನಿಜವಾಗ್ಲೂ ಹೇಳ್ಬೇಕಂದ್ರ ಏನ್ರಿಪ್ಪ ಅದು? ನಮ್ಮ ಮರಿಯಾಗಿ ಹೋದ್ರು ದಿವಂಗತ ಸೋನ್ಯಾಳ ಹನುಮಂತ ಗೌಡ್ರವ್ರು ಅಂಕಲಗುಡಿ ಕ್ಷೇತ್ರದ ಬದಲು ಇಲ್ಲಿ ಕಾರ್ಯಕ್ರಮ ಮಾಡಿದ್ರಂದ್ರ ಸತ್ಯಪ್ಪ ಗೌಡ್ರ ಬದಲ ಈ ಊರಿನ ಬದಲ ನಿಜವಾಗ್ಲೂ ನಿಮ್ಮ ಪ್ರೀತಿ ಎಂತಾದೈತ ಅಂತ ಕೇಳಿದ್ರ ನೀರಾಗ ಹೋದ್ರೆ ಉಣಗಂಗಿಲ್ಲ, ಬೆಂಕಿಯಾಗ ಸುಡಂಗಿಲ್ಲ, ಗಾಳಿಗೆ ಹೋದ್ರೆ ಹಾರಂಗಿಲ್ಲ, ಅಂಗಡಿಯಾಗಿಟ್ಟು ಮಾಡುವಂತಲ್ಲ, ತಕ್ಕಡಿಯಾಗಿಟ್ಟು ತಗೊಂಗಿಲ್ಲ ಅಂತ ಪ್ರೀತಿ ಎಲ್ಲ ಅಂಕಲಗುಡಿ ಕ್ಷೇತ್ರ ಮಾತದ ಪುಣ್ಯಾತ್ಮರಿ. ದೈವವಿದ್ದಲ್ಲಿ ದೇವರೈತಿ, ದೇವರಿದ್ದಲ್ಲಿ ಜಾತ್ರೆ ಐತಿ, ಜಾತ್ರೆ ಇದ್ದಲ್ಲಿ ಮಂದಿ ಐತಿ, ಮಂದಿದ್ದಲ್ಲಿ ಮಾತೈತಿ, ಮಾತಿಗೊಂದು ಮರ್ಯಾದೆ ಐತಿ. ಇಲ್ಲಿ ಜ್ಞಾನದ ಜಗಳ ನಡೆಯುವುದೈತಿ. ಯಾಕಂತ ಕೇಳಿದ್ರೆ ನಮ್ಮ ಹನುಮಂತ ಗೌಡ ಹೇಳ್ತಿದ್ರು, ತಮ್ಮ ಅಂಕಲಗುಡಿ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಬಹಳ ಎತ್ತರದಿಂದ ಹೋಗ್ಬೇಕು,
ನೀವು ತಿಳ್ಕೊಂಡ ಮುದುಕ ಗಪ್ಪ ಊಟ. ಇರ್ಲಿ, ಇರ್ಲಿ ಬಿಡ್ರಿ ಕುಂಡ್ತಾರ ಬಿಡ್ರಿ ಇರ್ಲಿ 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 ಹೌದು ನಿಜವಾಗ್ಲು ಅನಂತ ಅನಂತ ಕೋಟಿ ವಂದನಗಳನ್ನ ಹೇಳಿ ನಮ್ ಜೊತೆಯೇನೆ ಹಾಡ್ಲಿಕ್ಕೆ ಬಂದಿರ್ತಕ್ಕಂತ ಒಳ್ಳೆಯ ಶ್ರೇಷ್ಠ ಕಲಾವಿದರು ಯಾರಿಪ್ಪ ಯಾವ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಿನ ಆಮೇಲೆ ಮಾತಾಡ್ಲಿಕ್ಕೆ ಬಂದಿರತಕ್ಕಂತ ಒಳ್ಳೆಯ ತನ್ನದೇ ಆಗಿರ್ತಕ್ಕಂತ ಒಂದು ಛಾಪನ್ನ ಮೂಡಿಸಿ ಹೌದಾ ಪ್ರವಚನದೊಂದಿಗೆ ಹಲವಾರು ವಿಡಿಯೋಗಳನ್ನು ತಮ್ಮ ಮುಂದೆ ಹರಿಬಿಟ್ಟು ಒಂದು ಜ್ಞಾನದ ಅಮೃತವನ್ನ ಕುಡಿಸ್ತಕ್ಕಂತ ಉಟಗಿ ರಾಹುಲ್ ಮಾಸ್ತರವರಿಗೆ ಕೂಡ ಆ ಸಂಗಡಿಗರಿಗೂ ಅನಂತ ಕೋಟಿ ಕೋಟಿ ವಂದನೆಗಳನ್ನ ಹೇಳಿ ಆತ್ಮೀಯ ಬಂಧುಗಳೇ ಏನಿಪ್ಪ ಇವತ್ತಿನ ದಿವಸ ನಮ್ಮ ಜಡ್ಜಸಾಗಿ ಇವತ್ತು ಸತ್ಯಪ್ಪ ಗೌಡ್ರು ಕೂತಾರ ಕೂತಾರಲ್ರಿಪ್ಪ ಅವ್ರು ಹೇಳಿದ್ರು ನಾವು ನಡಬರ್ಕ್ ಬರ್ತೀವಿ ಅಂತ ಹೇಳಿದ್ರು ಹೌದು ನೀವು ನಡಬರ್ಕ್ ಬಂದ್ರ ನಾವು ನಿಮ್ ತಾಕತ್ ಅಲ್ರಿ ಅಪ್ಪಾಜಿ ಅವ್ರ ಹೌದು ಅದ್ರಾಗ ಸ್ವಲ್ಪ ನೀವು ಒಟ್ಟುನು ಎಲ್ಲ ಕೆಲ್ಸಾಕತ್ರ ನಮಗ ಅಷ್ಟೊಂದು ತಾಕತ್ತಿಲ್ಲ ಹೌದು ಗಳೆ ಜಾಗ ಅಲ್ರಿ ಗುರುಗಳು ಯಾಕಂದ್ರ ನಿಮ್ ಜೊತೆ ವಾದ ಮಾಡೋರು ನಮ್ಮ ಸುನ್ಯಾಳ ಹನುಮಂತ ಗೌಡ್ರು ನಮಾನಟ್ಟಿ ತುಕಾರಾಮ್ ಮಹಾರಾಜರು ಅಂತಿಂತ ಒಳ್ಳೆ ಶ್ರೇಷ್ಠ ಕಲಾವಿದರ ಜೊತೆ ನೀವು ಸಂವಾದ ಆಧ್ಯಾತ್ಮ ಅನುಭವ ರಾಮಾಯಣ ಮಹಾಭಾರತವನ್ನ ಅರ್ಥಕೊಂಡು ಕೊಡದಂತವ್ರು ಹೌದ್ರಿಪ್ಪ ನೀವು ವಾದದ ಜೊತೆ ನಾವು ಕೂಡ ಪ್ರಯತ್ನ ಮಾಡ್ತೀವಿ ಕರೆ ಹೊರತಾಗಿ ಹೌದು ಕರೆ ನಾವೇ ಶಾನ್ಯಾರ ಅಂತೇಳಿ ಈ ವೇದಿಕೆ ಮೇಲೆ ನಾವು ಹೇಳುದಿಲ್ಲಂತಕ್ಕಂತ ಮಾತನ್ನ ಹೇಳಿ ಮತ್ತೊಮ್ಮೆ ಸತ್ಯಪ್ಪ ಗೌಡ್ರಿಗೆ ಅನಂತ ಅನಂತ ಕೋಟಿ ವಂದನೆಗಳು ಹೇಳಿ ಈ ಮಾತಿಗೆ ನಾವು ಒಪ್ಪೋದಿಲ್ಲ. ನೋಡ್ರಿ ಬಂಗಾರ ಗೊತ್ತಾಗ್ಬೇಕಾರೆ ತೇಜ ಹಚ್ಚಬೇಕು, ಅದನ್ನ ಹೊರಗೆ ಹಚ್ಚದ ನಕ್ಕಿ ಬಂಗಾರ ಐತೋ ಅಥವಾ ಎಟ್ಟು ತಾಮ್ರ ತಾಳೆ ಕೂಡಿ ಐತೆ ಅನ್ನೋದು ಗೊತ್ತಾಗ್ಬೇಕಾರೆ ಹೊರಗೆ ಹಚ್ಚಲೇಬೇಕು. ಹೊರಗೆ ಹಚ್ಚಬೇಕ್ರೆ ಹಿಂಗಂದ್ರ ನಾವು ಜ್ಞಾನನಾಗಿಲ್ರಿ ಒಟ್ಟ ಎಲ್ಲರೂ ಇರತಕ್ಕಂತ ಒಳಗಿಂದ ಜನರಿಗೆ ಕಲ್ಯಾಣ ಆಗುವಂತ ಮಾತುಗಳನ್ನ ಎಡೆ ಬಿಡದೆ ಏಳು ಕಾಳಟ್ಟು ಮುಚ್ಚಲಾರದು ತಿಳಿಸ್ಕೊಡ್ಬೋದು. ದಯವಿಟ್ಟು ಮತ್ತೊಂದು ಪದೇ ಪದೇ ಹೇಳ್ತಾ ಇದ್ದನೋ ಜನರಿಗೆ ತಿಳಿಸ್ಬೇಕು. ಓಕೆ ಇರ್ಲಿ, ಬಹಳ ಸಂತೋಷ ಅದ. ಯಾಕಂದ್ರ ನಿಮ್ದು ಎಷ್ಟು ಪ್ರಯತ್ನ ಅದಲ್ಲ ಅಷ್ಟರ ಮಟ್ಟಿಗೆ ಮಾತ್ರ ಇದು ಬಂಗಾರ ಮತ್ತು ಇದು ಅರಗ ಅಂತಕ್ಕಂಥದ್ದು ನೀವು ತೋರಿಸ್ಕೊಡ್ಬೇಕಂತಕ್ಕಂಥ ಮಾತಿನ ಹೇಳ್ಯಾರ. ಸತ್ಯಪ್ಪ ಗೌಡ್ರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆವನ್ನ ತರ್ಬೇಕ ತಮ್ಮಲ್ಲಿ ಒಂದು ವಿನಂತಿ ಅದ. ಪುಣ್ಯಾತ್ಮರ ತಮ್ಮಲ್ಲಿ ಒಂದು ವಿನಂತಿ ಅದ. ಹೌದು ವಿಷಯ ಏನ್ರಿಪ್ಪ ಕರ್ಮ. ಅಪ್ಪಾಜಿ ಅವ್ರು ಹೇಳಿದ್ರಿ ಇದೀಗ ಏನತ್ರಿಪ್ಪ ಅವರು ಕರ್ಮ ಬೆಳೆಸ್ಯಾರ. ನೀವು ಧರ್ಮ ಏನೇನ್ ಬೆಳೆಸ್ರತ್ತ ಹೇಳ್ಯಾರ. ಇವತ್ತಿನ ದಿವಸ ಚೀಟಿ ಒಳಗೆ ಹೆಂಗ್ ಬಂದದತ್ತ ಕೇಳಿದ್ರ ಏನ್ ಬಂದದ್ರಿಪ್ಪ? ಒಂದು ಕರ್ಮ, ಇನ್ನೊಂದು ಪ್ರಾರಬ್ಧ. ಹೌದಪ್ಪ ಹೌದಾ. ರಾಹುಲ್ ಮಾಸ್ತರ್ ಅವರು ಪಾಳೆ ಇತ್ತು. ದಯವಿಟ್ಟು ಸ್ವಲ್ಪ ಶಾಂತರಾಗಿರ್ ಕಡೆ. ಹೌದಾ. ರಾಹುಲ್ ಮಾಸ್ತರ್ ಅವರು ಪಾಳೆ ಇತ್ತು. ಪಾಳೆ ಬಂದ ಕೂಡ್ಲೆ ಹೋದ ಕೂಡ್ಲೆ ಏನಂತಾರಿಪ್ಪ ಅವರು? ತಮ್ಮ ಎಡಗೈಲೆ ಚೀಟಿ ತಗೊಂಡ್ರವ್ರು. ಹೌದು ತಗೊಂಡ ಕೂಡ್ಲೆ ನಮ್ಮ ಗೌಡ್ರಂದ್ರು ಏನತ್ರಿಪ್ಪ? ಕರ್ಮ, ಅದ್ರ ಒಳಗೆ ಇದ್ದದ್ದು ಕರ್ಮ, ನೀ ಎಡಗೈಲೆ ತಗೊಂಡದ್ದು ಕರ್ಮ, ಅದು ಪಾಪ ಕರ್ಮ ನಿನ್ನ ಸುತ್ತ ಬಂದು ಹೋಗಪ್ಪ ಅಂತ ಹೇಳಿದ್ರು. ಅಂದ್ರೆ ಇದ್ರ ಅರ್ಥ ಹೌದಪ್ಪ, ಬಲಗೈಲೆ ಹಿಡ್ಕೊ ಯಾವುದೇ ಒಂದು ಕೆಲಸ ಮಾಡಿದ್ರು ಮುತ್ತೈದ ಕೈ ಮುಂದೆ ತಗೊಂಡು ಬಾಕರೆ ಹೊರತಾಗಿ ಕರ್ಮದ ಕೆಲಸ ಮಾಡ್ಬಿಡ್ತಾಳೆ. ಯಾಕ್ರಿ ಗೌಡ್ರು? ಹೌದ್ರಿಪ್ಪ ಹೌದು. ಕರೆ ಇವತ್ತಿನ ದಿವಸ ನಮ್ಮ ಪಾಲಿಗೆ ಪ್ರಾರಬ್ಧ ಬಂದದಲ್ರಿಪ್ಪ. ಏನ್ ಬಂದದ? ನಮ್ಮ ಪಾಲಿಗೆ ಪ್ರಾರಬ್ಧ ಬಂದದ. ನಿಮ್ಮೆಲ್ಲರಿಗೆ ಹೇಳುದದ ಪುಣ್ಯಾತ್ಮರೇ. ಏನಿಪ್ಪ ಅದು? ಓ ಗಪ್ಪಾಗ್ರಿ ಹಿರಿಯರ. ಸರ್ಜೋಡಿ ಕಲಾವಿದರು ಬಿಲ್ಡಿಂಗ್ ಕಟ್ಟಬೇಕಾದ್ರ ಪಾಯ ಪಚ್ ಹಾಕ್ಬೇಕಂತ ಹೇಳ್ಯಾರಲ್ರಿ. ಸಂತೋಷ ಅದ. ಹೌದು. ಕರ್ಮ ಅಂದ್ರ ಪಾಪ, ಕರ್ಮ ಅಂದ್ರ ಪಾಪ, ಕರ್ಮ ಅಂದ್ರ ಅಲ್ಲದ ಕೆಲಸ ಮಾಡೋದು. ಅವ್ರು ಏನಂದ್ರು ಎರಡು ದಾರಿಗೆ ಹಚ್ಚಿದ್ರು. ಅಂದ್ರ ಪ್ರಯತ್ನ ಮಾಡೋದು ಮತ್ತು ಕಾಯಕ ಮಾಡೋದು. ಹೌದು. ಏನತ್ತ? ಪ್ರಯತ್ನ ಮಾಡುದು ಮತ್ತು ಕಾಯಕ ಮಾಡುದು. ಇದು ಕರ್ಮ ತಂದ್ರು ಅವರು. ಇದು ಕರ್ಮದ ಅಂತ ಹೇಳಿದ್ರು ಅವರು. ಹೌದಪ್ಪ ಹೌದು. ನಿಮ್ಮೆಲ್ಲರಿಗೆ ಹೇಳೋದ ಪುಣ್ಯಾತ್ಮರ, ಜಗತ್ತದಾಗ ನಮ್ಮ ಪ್ರಯತ್ನ ನೀ ಬೇಕಾದ ಮಾಡು, ನೀ ಕಾಯಕ ಬೇಕಾದ ಮಾಡ್ಕರೆ ನಮ್ಮ ಹಣೆ ಬಾರದಾಗಿದ್ದದು ಯಾರಿಗೇನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಪುಣ್ಯಾತ್ಮರಿ. ಬ್ರಹ್ಮ ಬರೆದ ಬರೀ ಯಾರಿಗೆ ತಪ್ಪಿಸಕ್ ಸಾಧ್ಯ ಇಲ್ಲಪ್ಪ. ಇದು ಯಾರಿಗೇನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಹೌದಾ ಯಾಕಂತ ಕೇಳ್ರಿ, ಇವತ್ತ ಇಂಗಳಿಗೆ ಅವರು ಮತ್ತು ಮುತ್ತೂರವ್ರು ಇಲ್ಲಿ ಬರ್ಬೇಕಾದ್ರ ನಮ್ಮ ಪ್ರಾರಬ್ಧದಾಗ ಬರ್ದೈತನಂತೆ ನಾವು ಇವತ್ತು ಇಲ್ಲಿಗೆ ಬಂದದೀವಿ. ಪುಣ್ಯಾತ್ಮರಿ ನಾವು ಇವತ್ತು ಇಲ್ಲಿಗೆ ಬಂದಿದೀವಿ. ಹೌದ್ರಿಪ್ಪ. ಯಾಕೆ ಕೇಳ್ರಿ, ಯಾಕ್ರಿಪ್ಪ? ಇಲ್ಲಿ ಪ್ರಯತ್ನ ಮಾಡಿದ್ರು ಮುತ್ತೂರವ್ರನ್ನ ಮತ್ತು ಕೊಳ್ಳೂರಿಗೆ ಸಿದ್ಧವನ್ನ ತಂದು ಕೂಡಿಸ್ಬೇಕಂತ ರಗಡ ಪ್ರಯತ್ನ ಇತ್ತು ಕರೆ. ಹೌದಪ್ಪ. ಕರೆ ಆ ಪ್ರಯತ್ನ ಫೇಲಾಗಿ ಇವತ್ತು ಇಂಗಳಿಗೆ ಅವರು ಬಂದಾರ ಕರೆ. ಇದು ನಿಮ್ಮ ಹನಿಬಾರ್ದಾಗ ಬರ್ದೈತನಂತೆ ಇಲ್ಲಿ ಬಂದಿರಿ. ಹೌದಪ್ಪ. ಹೌದು. ರಗಡ ಪ್ರಯತ್ನ ಮಾಡಿದ್ರೆ ಅವರೇ ಬರ್ಬೇಕಾಗಿತ್ತು, ನೀವ್ ಯಾಕೆ ಬಂದ್ರಿ? ನನಗೂ ಗೊತ್ತಿಲ್ಲಪ್ಪ. ಈ ವೇದಿಕೆಗೆ ಕೊಳ್ಳೂರಿಗೆ ಅವ್ರು ಬರೋರು ಇದ್ರಲ್ಲ. ನಮ್ಮ ಹಣಿಬಾರ್ದಾಗ ಆಯಿ ಅನ್ನದ ಋಣ ನಮ್ಮ ಹಣಿಬಾರ್ದಾಗ ಬರ್ತದ. ಮುದಿಕ್ಯ ಯಾನತ್ತಿ ಇವನು ಅಂತ್ರಿ. ನಮ್ಮ ಹನಿಬಾರದಾಗ ಎಲ್ಲಿ ಬರ್ತಿರ್ತದ ಆ ವೇಷ ಯಾರಿಗೆ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಪ್ಪ ಇಲ್ಲ. ಪುಣ್ಯಾತ್ಮರೇ, ಒಂದು ಪೇಷಂಟ್ ತಗೊಂಡು ದವಾಖಾನಿಗೆ ಹೋಗ್ತೀವಿ ನಾವು. ಹೌದಾ? ಏನ್ ಮಾಡ್ತೀವಿ? ಒಂದು ಪೇಷಂಟ್ ತಗೊಂಡು ದವಾಖಾನಿಗೆ ಹೋಯ್ತೀವಿ. ಡಾಕ್ಟರ್ ತನ್ನಗೆ ಎಷ್ಟು ತಿಳಿತದ ಅಷ್ಟು ಪ್ರಯತ್ನ ಮಾಡ್ತಾನ. ಹೌದಾ? ಇಂಜೆಕ್ಷನ್ ಕೊಡ್ತಾನ, ಗುಳಿಗೆ ಕೊಡ್ತಾನ. ಹೌದಾ? ಒಂದ್ ವೇಳೆ ಆರಾಮಾಗಲಿಕ್ಕಂದ್ರೆ ಏನ್ ಹೇಳ್ತಾನವ? ಏನ್ ಹೇಳ್ತಾನಿಪ್ಪ? ನಿನ್ನ ಪ್ರಾರಬ್ಧ ನಿನ್ನ ಹನಿಬಾರ್ದಾಗ ಇದ್ದಂಗ ಆಗ್ತದ ಹೇಳ್ತಾನವ. ನಿಮ್ಮ ಹಣಿಬಾರ್ದ ಇದ್ದಂಗ ಹಾಕದ ನೀವು ಮನೆಗೆ ಹೋಗ್ರಿ. ಕಾರಣ ಹನಿಬಾರ. ಹೌದಲ್ರಿಪ್ಪ. ಅಂದ್ರ ಪ್ರಾರಬ್ಧಾಗ ಇದ್ದುದು ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಹೌದು. ಬರೇ ಒಂದ್ ಮಾತು ಹೇಳಿಬಿಡುದದ, ಏನಿಪ್ಪ? ಹನಿಬಾರ ತಪ್ಪಿಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇಲ್ಲಪ್ಪ ಇಲ್ಲ. ರಾಹುಲ್ ಮಾಸ್ತರ್ ಅಂತ ಮಾಸ್ತರ್ ಯಾರು ಮಾಡಿದಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ? ಊರಾಗ ಕೆಟ್ಟ ಕೆಲಸವನ್ನ ಮಾಡಿ ಅಗದಿ ಆರಾಮ್ ಶಿಸ್ತು ಉಣವ ಕಮ್ ತಿನ್ನವ ಕಮ್ ಮನ್ಯಾಗಿರವ. ಹೌದಲ್ರಿಪ್ಪ. ಖರೆ ಇವನು ಸಾವು ಸಮೀಪ ಬಂದಿತ್ತು ಇಂಥವ್ರಿಗೆ. ಮತ್ತೆ ಇವಂಗಲ್ರ ಮತ್ತೆ ಇವನ್ ಸಿಟ್ಟಿಗಿರ ಮತ್ತ ಇಂಥವ್ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ, ಸಾವು ಸಮೀಪ ಬಂದ ಕೂಡಲೇ ಯಮರಾಜ ತನ್ನ ಯಮಲೋಕದಿಂದ ಬಂದು ಮರ್ತ್ಯಕ್ಕೆ ಬಂದ. ಕ್ವಾಣ ತಗೊಂಡು ಮರ್ತ್ಯಕ್ಕೆ ಬಂದ ಕೂಡಲೇ ಇವನು ರಾಹುಲ್ ಮನಿ ಹತ್ರ ನಿಂತವ. ಹೌದಪ್ಪ. ಹೌದು. ರಾಹುಲ್ ಮಾಸ್ತರ್ ಅವ್ರ, ನಿನ್ನ ಪಾಳೆ ಬಂದತಿ ಬಾ ಏನ್ ಅಂದವ. ಹೌದು. ಹೌದು. ಅವಾಗ ಇವ ಅಂದ ರಾಹುಲ್ ಮಾಸ್ತರ್, ಏನತ್ರಿಪ್ಪ? ಹೆಂಗಿದ್ರು ಯಮ ಇವತ್ ನಾನು ಒಯ್ಯವದಾನ. ಹೌದಾ? ಹೆಂಗಿದ್ರು ಯಮ ನಾನು ಒಯ್ಲಕ್ಕ ಬಂದಾನ. ಇವತ್ತು ಒಯ್ಲಕ್ಕ ಬಂದಾನ. ನೀವು ನಾನು ಒಯ್ಲಕ್ಕ ಬಂದದ ನನಗ ಗೊತ್ತದರಿ. ಕರೆ ನಂದೊಂದು ವಿನಂತಿ ಅದ. ಏನದರಿಪ್ಪ ವಿನಂತಿ? ಒಂದ್ 5 ನಿಮಿಷ ನಾನು ಮನ್ಯಾಗ ಕೂತು ಹೋಗಿ ಬರತ್ತೆ ಇದಾವ್. ಹೌದು. ಹೌದು. ಅವಾಗ ಯಮ ಅಂದ, ಯಾನೋ ನಿನಗ ಅಂಜಿಕೆ ಅಳಕ ಏನು ಇಲ್ಲ ನಂದವ. ನಾನು ನೋಡ್ರಿ ಗದ ಮಂದಿ ನಡಿಗೆ ದೂರ ಹೋಗ್ಕದ. ಯಮ ಬಂದಾನಂದ್ರ ಅಂಜಿ ನಡಗ್ತಾರ, ಸಾವಿನ ಭಯದಿಂದ ದೂರ ಹೋಗ್ತಾರ. ನೀ ಅಗದಿ ಆರಾಮದಿಂದ 5 ನಿಮಿಷ ಕೂತ್ ಹೋಗ್ಬೇಕಾಗತ್ತಿಯಲ್ಲ, ಎಷ್ಟು ಧೈರ್ಯ ಇದೀವ ಅಂದವ. ಅವಾಗ ಏನತ್ತಾನಿಪ್ಪ? ಅವಾಗ ರಾಹುಲ್ ಮಾಸ್ತರ್ ಅಂತ ಮಾಸ್ತರ್ ಅಂದತ್ತ, ಏನತ್ರಿಪ್ಪ? ನೀವು ಹಿಂಗಿದ್ರು ಒಯ್ಯಾಕ ಬಂದಿರಿ, ಹಂಗಿದ್ರು ಒಯ್ಯಾಕ ಬಂದಿರಿ, 5 ನಿಮಿಷ ಕುಂದ್ರಿ. ಹೌದಾ? ಕಮ್ಮಗ ಕೋಲ್ ಕುಡಿದ ಕಿಶನ್ ಹಿಂದೆ ಇಬ್ರು ಕೂಡಿ ಹೋಗೋಣ ಅಂದತ್ತ. ಹೌದಲ್ರಿಪ್ಪ. ಅವಾಗ ಯಮ ಮನ್ಯಾಗ ಕುಂದ್ರಸ್ಕೊಂಡತ್ತ. ಅವಾಗ ಇವ್ರು ರಾಹುಲ್ ಮಾಸ್ತರ್ ಅಂತ ಯಾರು ಮಾಡಿರತ್ತ, ಒಳಗ್ ಹೋಗಿ ಒಂದ್ ಗ್ಲಾಸ್ ಹಾಲ ಆ ಹಾಲಿನ್ಯಾಗ ಒಂದು ಗುಳಿಗೆ ಹಾಕೊಂಬಂದತ್, ನಿದ್ದೆ ಗುಳಿಗೆ. ನೋಡ್ರಿ, ನಿದ್ದೆ ಗುಳಿಗೆ ಏನ್ ಮಾಡಿದತ್ತ? ಹಾಲಿನೊಳಗ ನಿದ್ದೆ ಗುಳಿಗೆ ಬೆರ್ಸಿದ. ಹಾಲಿನೊಳಗೆ ನಿದ್ದೆ ಗುಳಿಗೆ ಬೆರ್ಸ್ಕೊಂಡು ಏನ್ ಮಾಡಿದಪ್ಪ ಅಂತ ಕೇಳಿದ್ರ, ರಾಹುಲ್ ಮಾಸ್ತರ್ ಅಂತ ಮಾಸ್ತರ್ ಬಂದ್ ಯಮರಾಜನ ಕೈ ಕೊಟ್ಟತ್ತ. ಯಮರಾಜ ಹಾಲು ಕುಡದತ್ತ. ಹೌದಾ? ಯಮರಾಜ ಹಾಲು ಕುಡಿದ ಕೂಡಲೇ ನಿದ್ದೆ ಗುಳಿಗೆ ಹಾಕಿದ. ಯಮಗ ನಿದ್ದೆ ಹತ್ತಿ ಬಿಡ್ತೀರಿ. ಹೌದಪ್ಪ. ಹೌದು. ಯಮಗ ನಿದ್ದೆ ಹತ್ತಿ ಬಿಡ್ತು. ಅವಾಗ ರಾಹುಲ್ ಮಾಸ್ತರ್ ವಿಚಾರ ಮಾಡಿದ, ಯಮನ ಕೈಯಾಗಿನ ಚೀಟಿ ಕಸ್ಕೊಂಡ. ಹೌದು. ಕಸ್ಕೊಂಡ ಆ ಚೀಟಿ ಒಳಗ ನೋಡಿದ. ಏನಂತ್ರಿಪ್ಪ? ಯಾರ್ಯಾರು ಸಾವು ಬರ್ದಿತ್ತಲ್ಲ ಅದ್ರ ಎಲ್ಲಾನು ಲಿಸ್ಟ್ನ್ಯಾಗ ಬರ್ದಿದ್ದವ್. ಕರೆ ಇಲ್ಲಿ ಏನ್ ತಾತ್ಪರ್ಯ ಆಗಿತ್ತ ಕೇಳಿದ್ರ, ಮೊದಲನೇ ಹೆಸರು ರಾಹುಲ್ ಮಾಸ್ತರ್ ಅಂತ ಒಂದ್ ಹೆಸರನ್ನ ಬರ್ದ್ ಬಿಟ್ಟಿದತ್ತವ್. ನೋಡ್ರಲ್ಲಿ ಏನ್ ಮಾಡಿದ? ಮೊದಲ ಫಸ್ಟ್ ಹೆಸರೇನ ಅವಂದೇ ಇತ್ತತ್ತ. ಮೊದಲನೇ ಹೆಸರು ಇವಂದೇ ಇತ್ತತ್ತ. ಅವಾಗ ರಾಹುಲ್ ಮಾಸ್ತರ್ ಅಂದತ್ತ, ಗಾಟ್ ಆಗ್ತಿತ್ಲ ನಿದ್ದಿಗಳಿಗೆ ಹಾಕಿರ್ಲಿಕ್ಕ ತಿಳ್ಕೊಂಡು ಆ ಮ್ಯಾಗಿನ ಹೆಸರು ಕಾಟ್ ಹಾಕಿ ಎಲ್ಲಕ್ಕಿಂತ ಲಾಸ್ಟಕ್ ತಾನ್ ಹೆಸರು ಬರ್ತದ. ನೋಡ್ರಲ್ಲಿ ಯಾರ ಮ್ಯಾಗಿನ ಹಸರೊಬ್ಬಲ್ಲಿ ಅಳಿಸಿ ಮ್ಯಾಗ ಕಾಟ್ ಹಾಕಿ ತಳಗ ತಾನ್ ಹೆಸರು ಬರೋದು, ಇಡೀ ಲಾಸ್ಟಕ್ ಬರದತ್ತ. ಹೌದಪ್ಪ. ಹೌದು. ಯಮಗ ನಿದ್ದಿದಿಂದ ಎತ್ತರ ಅದ. ನಿದ್ದಿದಿಂದ ಎತ್ತರ ಆಗಿ ಏನ್ ಹೇಳ್ತಾನೆ ಯಮ? ಏನತ್ರಿಪ್ಪ? ಆನಂದ ಆನಂದ ಪರಮಾನಂದ ಆಯ್ತು. ಹೌದಾ? ಎಂತ ಹಾಲು ಕೊಟ್ಟು ಇಂತ ಸುಖದ ನಿದ್ದೆ ನನ್ನ ಜೀವನದಾಗಿ ಎಲ್ಲಿ ಮಾಡಿಲ್ಲ ಅಂದತ್ತವ ಯಮ. ಹೌದಪ್ಪ. ಹೌದು. ಏನಂದ? ನೀ ಸುಖದ ನಿದ್ದೆ ಯಾವಾಗೂ ನಾ ಕಂಡೇ ಇಲ್ಲ. ಇಂತ ಸುಖದ ನಿದ್ದೆ ನನ್ನ ಜೀವನದಾಗ ನಾ ಎಲ್ಲಿನೂ ಮಾಡೇ ಇಲ್ಲ. ಕರೆ ಮ್ಯಾಗ ನಿನ್ನ ಹೆಸರು ಬರದನ. ಕರೆ ಇನ್ ಮ್ಯಾಲ ಮ್ಯಾಗಿಂದ ಹೋಗಂಗಿಲ್ಲ, ತಳಗಿಂದ ಹೋಗ್ಕೊಂಡಂದತ್ತವ ಯಮ್ಮ. ನೋಡ್ರಿ, ನಿಮ್ನ ಹಣಿಬಾರ್ದಾಗಿದ್ದ ತಪ್ಪಾಲು ಮುದಿಕ್ಯ. ತಪ್ಪಿಸ್ಲಿಕ್ಕೆ ಸಾಧ್ಯ ಇತ್ತನ? ಇಲ್ಲಪ್ಪ. ಇಲ್ಲ. ಕರೆ ನಾವು ಇವತ್ತು ಬರ್ಬೇಕಾದ್ರೆ ಎಷ್ಟೆಷ್ಟು ಯದ್ವಾ ತತ್ವಗಳು ಅದು. ಕರೆ ನಮ್ಮ ಹಣಿಬಾರಿ ಇಲ್ಲಿ ಬರ್ದದಲ್ರಿಪ್ಪ. ಕರೆ ಬರ್ದದ ನಾವೇನ್ ಬಿಟ್ಟಿವನ? ಬಿಟ್ಟಿಲ್ಲಪ್ಪ. ಕರೆ ಅದು ನಮ್ಮ ಹಣಿಬಾರ್ದಾಗಿದ್ದಂಗ ಆಗ್ತದ. ಹಾಕದಲ್ರಿ. ಹೇಳಿದ್ರ ರಾಹುಲ್ ಮಾಸ್ತರ್ ನೀವೆಲ್ಲಾರು ಕೇಳಿರಿ. ಏನತ್ರಿಪ್ಪ?
ರಾವಣಾಸುರ ತನ್ನ ಕರ್ಮದಿಂದ ಕಡಿಯಾಗಿ ಹೋದ ಅಂತ ಹೇಳಿದ್ರು ಅವ್ರು. ನಾ ಕೇಳ್ತೀನಿ, ಏನಿಪ್ಪ ಅದೇ ರಾವಣಾಸುರ ಸೀತಾದೇವಿ ಮೇಲೆ ಮನಸ್ಸು ಮಾಡಿ ಬಂಗಾರದಂತ ಒನಕ ಇಡೀ ಲಂಕಾಪಟ್ಟಣ ಸುಟ್ಟುಕೊಂಡು ಹೋದಿಲ್ಲ, ಮತ್ತ ಪ್ರಯತ್ನ ಮಾಡೋವನ ಇದ್ದಂದ್ರ ಅಂತ ಕಾಯಕನ ಮಾಡೋವ್ ಇದ್ದಂದ್ರ ಲಂಕಾಪಟ್ಟಣ ಯಾಕೆ ಉಳಿಲಿಲ್ಲ? ಮುಂದಿನ ಸಂಧಿಗೆ ಪೋಚ ನಿಂದ ಕಾಯಕ್ಕಿತ್ತಲ್ಲ, ಹಾವ್ ನಿಂದ ಮಾಡೋದಿತ್ತಲ್ಲ, ಹಾವ್ ಯಾಕೆ ಉಳಿಲಿಲ್ಲ ಲಂಕಾಪಟ್ಟಣ? ಹೇಳ್ತಾರಲ್ರಿಪ್ಪ ಮುಂದಿನ ಅದು ಬಿಡು, ಹಾ ಹಾ ಭಸ್ಮಾಸುರ ಯಾರು ಪಾರ್ವತಾದೇವಿ ಮನಸ್ಸು ಮಾಡಿ ಹೌದು ಕರೆ ತಾನು ಕೂಡ ಸತ್ಯನಾಶ ಆಗಿವಾದ. ಭಸ್ಮಾಸುರ ಅವಾಗ ಎಲ್ಲಿತ್ತು ನಿಮ್ ಪ್ರಯತ್ನ? ಹೌದಿಲ್ರಿಪ್ಪ. ಇಲ್ಲ, ನಮ್ಮ ಹನಿ ಬಾರದಾಗ ಇದ್ದಂಗ ನೀವು ಮಾಡಿದ ಕರ್ಮ ನೀವು ಉಣ್ಬೇಕಾಗ್ಯಾದ. ಉಣಬೇಕಾಗ್ಯದ. ಹೌದಿಪ್ಪ ಹೌದು. ಕರ್ಮದಿಂದ ಏನೇನು ಯಾರ್ಯಾರ ಕರ್ಮ ಮಾಡಿ ಮುಂದಿನ ಜನ್ಮದೊಳಗೆ ಏನೇನು ಆದ ಅಂತಕ್ಕಂಥದ್ದು ಮುಂದಿನ ಸಂಧಿಗೆ ನೀವು ಹೇಳ್ಬೇಕ್ರಿ ಗುರುಜಿ ಅವರ. ಹೇಳ್ತಾರ. ಅದಕ್ಕೆ ಇರ್ಲಿ, ತಾವೆಲ್ಲರೂ ಕೂಡ ಬಹಳ ಭಕ್ತಿಪೂರ್ವಕವಾಗಿ ಕೂತ್ಕೇಳಿ ಅಂತಕ್ಕಂಥ ಮಾತನ್ನ ಹೇಳಿ ಹೇಳಿ ಒಂದು 4 ನುಡಿ ಕ್ಯಾಲಿ ಹಾಡಿ ಹಾಡಿ ಜಾಲಮ್ಮ ದೇವಿ ಬದಲ ಹೌದ್ ಒಂದು 4 ನುಡಿ ಕ್ಯಾಲಿಯನ್ನ ಪ್ರಾರಂಭ ಮಾಡ್ತಾ ಇದೀವಿ. ಸತ್ಯಪ್ಪ ಗೌಡ್ರು ಹಾಡ್ರಂದ್ರ ತಾಯಿ ಮೇಲೆ ಹಾಡಬಹುದು. ಅದಕ್ಕೆ ಜಾಲಿಮ್ ದೇವಿ ಬದಲ್ ಒಂದು 4 ನುಡಿ ಕ್ಯಾಲಿ ಹಾಡಿ ಹಾಡಿ ಸರ್ಜೋಡ್ ಸಕಳಿದ್ರೆ ಪಾಳೆ ಹೊಕ್ಕದ್ರಿಪ್ಪ ಹೊಕ್ಕದ. ಹಲೋ ಹಲೋ